ಆನ್ ಮಾಡ್ಕೊಳ್ಳಿ. ಕರೆಕ್ಟ್ ಇದೆ. ಬಾಡಿನ ಬದುಕು ನಮ್ಮ ಹಳ್ಳಿಗಳಲ್ಲಿ ಅಜ್ಜನ ಮನೆಯಲ್ಲಿ ಮಾಡಿದ್ರು. ಎಲ್ಲ ಅದ್ಭುತವಾಗಿ ನೋಡಿ ಬಂದ ಅಲ್ಲಿ ನಾಟಕ ಬಂದಾಗ ಅನ್ನೋರು ಜನ ನೋಡಪ್ಪ ನನ್ನ ಚಿತ್ರಣನೇ ಇಲ್ಲಿ ತೋರಿಸ್ಕೊಟ್ಕೊಳಪ್ಪ, ಮಕ್ಕಳುಗಳಿಗೆ ಅನ್ಯಾಯ ಇದಾಗಿ ಹಿಂಸೆ ಪಡ್ತಾ ಇರ್ತಲ್ಲ, ನನ್ನ ಚಿತ್ರಣನೇ ಇಲ್ಲಿ ತೋರಿಸ್ಕೊಟ್ಬಿಟ್ಟೆ ಅಂತೇಳಿ ಒಂಥರ ಖುಷಿ ಪಟ್ಟು ಕೇಳೋದು. ಹೀಗಾಗಿ ಮನಸ್ಸಿಗೆ ಖುಷಿ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಇವತ್ತು ಬೇರೆ ಕಾರ್ಯದ ಒತ್ತಡ ಇತ್ತು, ಹಂಗಾಗಿ ಹೆಜ್ಜನೆ ಹತ್ರ ಅಜ್ಜನದಲ್ಲೇ ನಾವು ಒಂದು ಮನಸ್ಸ ಸಂತೋಷ ಪಟ್ಕೊಂಡು ಹೋಗೋಣ ಅಂತೇಳಿ ಮುಂದಿನ ದಿನದಲ್ಲಿ ಇನ್ನೂ ಬೇಕು. ಈಗ ನಮ್ಮೂರಿನಲ್ಲಿ ಕೆಲವು ಗೃಹ ಪ್ರವೇಶ ಅದು ಆಗ್ತಿರ್ತವೆ, ಅವ್ರ ಮನೆ ಕುತ್ತೇ ಒಂದು 2 ನಿಮಿಷದ ಏನೋ ಒಂದು ಆಡ್ಕಟ್ಟೆ ಆಡಿಬಿಟ್ರೆ ಅವ್ರಿಗೆ ಆಗಂತ ಆನಂದವೇ ಬೇರೆ. ಅವ್ರ ಅಕ್ಕಂಗಿಯರೆಲ್ಲ ಸೇರ್ಕೊಂಡಿರ್ತಾರೆ, ಮನೆ ಮಧ್ಯೆ ಎಲ್ಲ ಸಂತೋಷ ಕೊಡ್ತಾ ಇರ್ತಾರೆ. ಆ ಥರದ ಬದುಕು ನಮಗೆ ಆಗ್ಬೇಕಾಗಿದೆ. ಖಂಡಿತ ಇದು ಈ ಒಂದು ಏನು ನಾವು ಈಗ ಸಂಘಟನೆ ಇದೆ, ಇದು ನಿಜವಾದ ಸಂಘಟನೆ, ಇದು ನಿಜವಾದ ಸಂಘಟನೆ. ಯಾವ್ಯಾವ ಸಂಘಟನೆಗಳು ಅವರವರ ಇಷ್ಟಪಟ್ಟಂತೆ ಇರುತ್ತೆ. ಅದು ನಮ್ಗೆ ಈ ಸಂಘಟನೆ ತುಂಬಾ ಉಪಯುಕ್ತವಾಗಿರೋ ಸಂಘಟನೆ. ನಾಟಕ ಅಕಾಡೆಮಿ ಕೂಡ ಅವರಿಗೆ ಪ್ರಶಸ್ತಿ ಆಯಿತು, ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಇನ್ನೂ ಕೂಡ ಅವರು ವರ್ಚಸ್ಸು ಬೆಳೀಲಿ, ದೇವರು ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಈ ಥರದ್ದೆಲ್ಲ ಮಾಡಲಿಕ್ಕೆ ಶಿವಮೊಗ್ಗ ಆಕಾಶವಾಣಿಯಲ್ಲೂ ಕೂಡ ಅವರು ವರ್ಚಸ್ಸು ಮೂಡಿಸಿದ್ರು. ಈಗ ಮತ್ತೆ ಹಾಸನ ಆಕಾಶವಾಣಿ ಇನ್ನೊಂದು ಬರ್ತಾ ಇದೆ, ಹಿರಿಯ ಜೀವಿಗಳು ಮತ್ತೆ ಕಲಾವಿದರದೆಲ್ಲ ಮತ್ತೊಂದು ನೋಡೋದು ಎಲ್ಲರದು ಹಾಸನ ಆಕಾಶವಾಣಿಯಲ್ಲಿ ಪ್ರದರ್ಶನಕ್ಕೆ ಅನುವು ಮಾಡಿಕೊಡೋಣ. ಹಾಗಾಗಿ ಖುಷಿ ಆಯಿತು. ನಾನು ಕಾಯಕ ಬೇರೆ, ನಾನು ರೈತರು ಕಾಯಕ ಬೇರೆ, ಗುತ್ತಿಗೆದಾರನು ಹೌದು. ಆದರೂ ಒಂಥರ ಮನಸ್ಸು ಎಳಿತಾ ಹಾರ್ಮೋನಿಯಂ ಮೇಲೆ ತಬಲ ಆಡ್ತಾ ಇದ್ದಾರೆ, ಭಜನೆ ಆಡ್ತಾ ಇದ್ದಾರೆ.